ಕೋಪ ಬಂದಿದ್ರೆ ಯಾರಿಗಾದರೂ ಅವರ ಹತ್ರ ನೀವಿದ್ದರೆ, ಅವ್ರ ಪ್ರೆಸೆನ್ಸ್ನಲ್ಲಿದ್ದಾಗ ನೀವೇನಾದರೂ ಕೋಪ ಮಾಡಿಕೊಂಡ್ರೆ ನೀವು ದುರ್ಬಲರಾಗ್ತೀರ. ಕೋಪ ಬಂದಿದ್ದಾಗ ನೀವು ಕೋಪ ಮಾಡಿಕೊಳ್ಳದೆ ಅವರಿಗೆ ಒಂದು ಸತ್ಸಂಗ ಕೊಟ್ಟು, ಸತ್ಸಂಗ ಅಂದರೆ ಲೆಕ್ಚರ್ ಅಲ್ಲ, ಸತ್ಸಂಗ, ನಿಮ್ಮಲ್ಲಿ ನೀವು ಇರೋದು, ಹತ್ತಿರ ಇದ್ದರೂ ದೂರ ಇರೋದು ಅಂತ ನಿಸ್ಸಂಗ. ಹಾಗಿದ್ದಾಗ ಅವರಿಗೆ ಶಕ್ತಿ ಕೊಡ್ಬೋದು, ಪಾಸಿಟಿವ್ ಎನರ್ಜಿ ಕೊಡ್ಬೋದು, ಪಾಸಿಟಿವ್ ಥಾಟ್ ಕೊಡ್ಬೋದು. ಹೀಗೆ ನಾವು ಹತ್ತಿರ ಇದ್ದರೂ ದೂರ ಇದ್ದು ಅವರಿಗೆ ಸಾಂತ್ವನ ನೀಡಿ ಅವ್ರ ಪಾಲಿಗೆ ದೇವರಾಗಿ ಗುರುವಾಗಿ ಇದ್ದರೆ, ಯಾರೇ ಆಗಿರ್ಬೋದು ಅವರು, ಆ ಥರ ಇದ್ದಾಗ ನೀವು ಬೆಳೀತಾ ಇರ್ತೀರ ಅನ್ನೋದು ಮರಿಬೇಡಿ. ನಿಮ್ಮ ಬೆಳವಣಿಗೆ ನೀವು ಸತ್ಸಂಗದಲ್ಲಿದ್ದು ನಿಸ್ಸಂಗದಲ್ಲಿದ್ದು ಆ ಅನುಭವದಲ್ಲಿ ಎಲ್ಲರ ಹತ್ರನೂ ಇದ್ದಾಗ ಅವರ ಎಮೋಷನ್ಸ್ ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ. ಆದರೆ ನಿಮ್ಮ ಶಾಂತಿ ಅವರಿಗೆ ಖಂಡಿತ ತಲುಪತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನೀವು ನಿಮ್ಮಲ್ಲಿ ಬೆಳವಣಿಗೆ ಕಾಣ್ತೀರ.